ಇನ್ನು ವಿಧಾನಸಭೆ ಕಲಾಪದಲ್ಲಿ ಈ ಅಡ್ಜಸ್ಟ್ಮೆಂಟ್ ರಾಜಕೀಯ ಕದನಕ್ಕೆ ಕಾರಣವಾಗಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಬಿಜೆಪಿ ಸದಸ್ಯರ ನಡುವೆ ಇವತ್ತು ಮಾತಿನ ಚಕಮಕಿ ನಡೆದಿದೆ. ನೀವೆಲ್ಲೆಲ್ಲಿ ಹೋಗ್ತಿದ್ದೀರಿ ಅಂತ ಹೇಳಿ ಆರ್ ಅಶೋಕ್, ನಾನು ಹೈವೇಯಲ್ಲೇ ಹೋಗ್ತಾ ಇದ್ದೀನಿ ಅಂತ ಹೇಳಿದಂತಹ ಸಿದ್ದರಾಮಯ್ಯ ಅದಕ್ಕೆ. ಸೊ ನೀವು ಅಡ್ಡದಾರಿಗೆ ಹೇಳಿದ್ರೆ ಹೈವೇಯಲ್ಲೇ ನಾನು ಹೋಗ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಟಾಂಗ್ ಕೊಟ್ಟಿದ್ದಾರೆ. ಅಶೋಕ್ ಮಾತನಾಡೋ ಮೇಲೆ ಎದ್ದೆದ್ದು ಮಾತಾಡ್ತಾರೆ. ಅಶೋಕ್ ಮಾತಾಡೋ ಸಂದರ್ಭದಲ್ಲಿ ಎದ್ದೆದ್ದು ಮಾತಾಡ್ತಾರೆ. ಯತ್ನಾಳ್, ಸುನೀಲ್ ಕುಮಾರ್ ಪಾಟೀಲ್ ಕೂಡ ಮಾತಾಡ್ತಾರೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ, ಪ್ರೀತಿ ಬೇರೆ ರಾಜಕಾರಣ ಬೇರೆ ಅಂತಲೂ ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ. ಈಗ ನಾನು ಹೈವೇನಲ್ಲೇ ಹೋಗೋದು, ನೀವು ಅಡ್ಡದಾರಿ ಹಿಡಿಸ್ತಾ ಇದ್ದೀರಿ. ಸುಮ್ಮನೆ ಇದ್ರೆ ನಾನು ಮೇನ್ ರೋಡ್ನಲ್ಲೇ ಹೋಗ್ಬಿಡ್ತೀನಿ, ಹೈವೇನಲ್ಲೇ ಹೋಗ್ಬಿಡ್ತೀನಿ. ನೀವು ಸುಮ್ಮನೆ ಕೂತ್ಗಳಲ್ವಲ್ಲ. ಇಲ್ಲ ನೋಡವಯ್ಯ, ನೀನು ಹೈವೇನಲ್ಲಿ ಹೋಗನೇ ಇಲ್ಲ, ಭಾಳ ಅಡ್ಡದಾರಿ ಹಿಡ್ಕೊಂಡೇ ಹೋದೆ. ನಾವು ಮಾತಾಡ್ಕೊಳ್ಳಪ್ಪ, ಉತ್ತರ ಕೊಡೋಣ ಅಂತ ಸುಮ್ಮನೆ ಇದ್ದೆ. ಇಲ್ಲಿ ಯತ್ನಾಳ್ ಅವ್ರ ಪಾಡ್ಗೆ ಅವರೇ ಎದ್ದು ಹೇಳ್ತಾರೆ, ಸುನೀಲ್ ಅವ್ರ ಪಾಡ್ಗೆ ಅವರೇ ಎದ್ದು ಹೇಳ್ತಾನೆ. ಆಮೇಲೆ ಇವನ ಅರವಿಂದ ಎಂತನು ಬೆಲ್ಲದ್ದು, ಈ ಸಿ ಪಾಟೀಲ ಯಾವಾಗಲೂ ಹೇಳ್ತಿಲ್ಲ, ಹೇಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ಓಕೆ, ಮಾನ್ಯ ಅಧ್ಯಕ್ಷರೇ, ಬಿಡೋದಿಲ್ಲ. ನಿಮ್ಮೆಲ್ಲರ ಬಗ್ಗೆನೂ ಕೂಡ ಗೌರವ ಇದೆ, ಪ್ರೀತಿ ಇದೆ. ರಾಜಕಾರಣ ಮಾಡೋದು ಬೇರೆ, ಪ್ರೀತಿ ಬೇರೆ. ನಿಮ್ಮ ಬಗ್ಗೆ ಭಾಳ ಪ್ರೀತಿ ಇದೆ, ಗೌರವ ಇದೆ, ಎಲ್ಲ ಇದೆ. ಆದರೂ ನೀವು ಯಾಕೆ ನಮ್ಮ ಯಾವ ಕೆಲಸ ಆಗ್ತಾ ಇಲ್ಲ. ಯಾರ್ಯಾರಿಗೆ ಎಷ್ಟು ಗ್ರಾಂಟ್ ಕೊಟ್ಟು ಒಳಗಿಂದೊಳಗೆ ಏನು ವ್ಯಾಪಾರ ಆಯ್ತು ನಮ್ಗೆ ಗೊತ್ತಾಗತ್ತೆ ಅಧ್ಯಕ್ಷರೇ. ನಮ್ಮನಂತರ ಯಾರು ಯಾರಿಗೂ ಗ್ರಾಂಟ್ ಇಲ್ಲ. ಆದ್ರೆ ಮುಖ್ಯಮಂತ್ರಿಗಳು ಈ ಕಡೆಯವ್ರಿಗೆ ಯಾರ್ಯಾರಿಗೆ ಆತ್ಮೀಯತೆ ಇದೆ, ಯಾರ್ಯಾರಿಗೆ ಎಷ್ಟು ಹೆಚ್ಚು ಗ್ರಾಂಟ್ ಕೊಟ್ಟಾರ, ಈ ಕಡೆಯವ್ರು ಆ ಕಡೆ ಇದ್ದಾಗ ಎಷ್ಟು ಹೆಚ್ಚು ಗ್ರಾಂಟ್ ಕೊಟ್ಟಾರ, ಸ್ವಲ್ಪ ಸದನ ಮುಂದೆ ಇಟ್ಟು ನಮಗೂ ಅನುಕೂಲ ಆಗ್ತದೆ. ಎಲ್ಲ ಸಿಗ್ತದೆ, ಯಾಕೆ ಸಿಗಲ್ಲ? ಅವೆಲ್ಲ ಸಿಗ್ತವೆ. ಎಷ್ಟೆಷ್ಟು ಯಾರ್ಯಾರು ಕೊಟ್ಟಿದ್ದಾರೆ ಅಂತ. 1,66,000 ಕೋಟಿ ಬಸವರಾಜ ಬೊಮ್ಮಾಯಿ ಅವರು ದುಡ್ಡು ಇಲ್ಲದಿದ್ರು ಕೂಡ ಗ್ರ್ಯಾಂಟ್ಸ್ ಕೊಟ್ಟಿದ್ದಾರೆ, ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ. 2,70,000 ಕೋಟಿ ದುಡ್ಡು ಇಲ್ಲದಿರು ಅಪ್ರೂವ್ ಮಾಡಿ ಟೆಂಡರ್ ಕರೆದುಬಿಟ್ಟು ಮಾಡಿದ್ದೀರಿ. ಅದರಿಂದ ಏನು ಕೆಂಡಾಲ ದುಡ್ಡಿಟ್ಕೋಬೇಕಲ್ವಾ ತಮ್ಮ? ದುಡ್ಡಿರ್ಬೇಕಲ್ವ ತಮ್ಮ? ಮಾತಾಡ್ಬೇಡಿ, ದುಡ್ಡಿಲ್ಲದೆ ಕೂತ್ಕೊಂಡು ಮಾತಾಡಬೇಡಿ. ದುಡ್ಡಿದ್ರಲ್ವ ಮಾಡೋದು. ದುಡ್ಡಿಲ್ಲದೆ ಕೆಲಸ ಮಾಡಿಬಿಟ್ರೆ